ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಕ್ರಮವಾಗಿ ಬಂಧನದಲ್ಲಿಟ್ಟ ಕೂಲಿ ಕಾರ್ಮಿಕರ ರಕ್ಷಣೆ. ಮಕ್ಕಳು ಸೇರಿ 35 ಜನರನ್ನ ರಕ್ಷಣೆ ಮಾಡಿದ ಅಧಿಕಾರಿಗಳು. ಹಾಸನ ನಗರದ ಹೈಸ್ಕೂಲ್ ಮೈದಾನದಲ್ಲಿ ರಕ್ಷಣೆ ಮಾಡಲಾಗಿದೆ. ಖಾಸಗಿ ಕಂಪನಿಯೊಂದಕ್ಕೆ ಕೆಲಸ ಮಾಡೋದಕ್ಕಂತ ಹೇಳಿ ಬಂದಿದ್ರು. ಬೆಳಗ್ಗೆಯಿಂದ ದುಡಿದ್ರು 250 ರೂಪಾಯಿ ಸಂಬಳ ಮಾತ್ರ ಸಿಗ್ತಾ ಇತ್ತು. ನೋಡಿ, ಕೆಲಸಕ್ಕೆ ಅಂತ ಹೇಳಿ ಬಂದಿದ್ರು, ಏನೋ ಆಗ್ಬಿಡ್ತು. ಬೆಳಗ್ಗೆಯಿಂದ ದುಡಿದ್ರು ಸಹ ಕೇವಲ 250 ರೂಪಾಯಿ ಸಂಬಳ ಮಾತ್ರ ಸಿಗ್ತಾ ಇತ್ತು. ಆಂಧ್ರದ ವಿವಿಧ ಜಿಲ್ಲೆಯಿಂದ ಕೆಲಸಕ್ಕೆ ಬಂದಿದ್ದ ಕಾರ್ಮಿಕರು. ಸದ್ಯ ಕಾರ್ಮಿಕರನ್ನು ರಕ್ಷಿಸಿ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಇತ್ತೀಚೆಗಂತೂ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ. ಈ ವರ್ಷದಲ್ಲಂತೂ ಎಲ್ಲರೂ ಪಾಪ ಕೆಲಸ ಅರಿಸ್ಕೊಂಡು ಬಂದಿರ್ತಾರೆ. ಒಳ್ಳೆ ಕಂಪನಿಯಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿರ್ತಾರೆ, ಅಥವಾ ಒಳ್ಳೆ ಸ್ಯಾಲ್ರಿ ಕೊಡಿಸ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಇಲ್ಲಿ ಅವರನ್ನು ಬಳಸ್ಕೊಳ್ಳುವಂತಹ ರೀತಿನೇ ಬೇರೆ. ಇಷ್ಟೋ ಪ್ರಕರಣಗಳು ಈಗ ಆಚೆಗೆ ಬರ್ತಾ ಇದೆ, ಈಗ ಬೆಳಕಿಗೆ ಬರ್ತಾ ಇದೆ. ಇನ್ನು ಎಷ್ಟು ಜನ ಇಂಥ ಒಂದು ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ಇನ್ನೂ ಗೊತ್ತಿಲ್ಲ. ಪಾಪ ಮನೇಲಿ ಹೇಳಿರ್ತಾರೋ ಇಲ್ವಾ, ಮನೆಯವ್ರು ಅನ್ಕೊಂಡಿರ್ತಾರೆ ಒಳ್ಳೆ ಕೆಲಸದಲ್ಲಿ ಇದ್ದಾನೆ ನನ್ನ ಮಗ, ನನ್ನ ಮಗಳು, ಅಥವಾ ನಮ್ಮ ಮನೆಯವರು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಪಾಪ ಎಲ್ಲೋ ತಂದು ಯಾವುದೋ ಕೆಲ್ಸಕ್ಕೆ ಆಗ್ತಾ ಇದ್ದಾರೆ, ಅವ್ರು ಆಳಾಗಿಟ್ಕೊಳ್ತಾ ಇದ್ದಾರೆ. ಕೇವಲ 250 ರೂಪಾಯಿಯನ್ನು ಮಾತ್ರ ಕೊಡ್ತಾ ಇದ್ದಾರೆ. ಆಂಧ್ರದ ವಿವಿಧ ಜಿಲ್ಲೆಯಿಂದ ಕೆಲಸಕ್ಕೆ ಬಂದಿದಂತಹ ಕಾರ್ಮಿಕರು. ಸದ್ಯ ಕಾರ್ಮಿಕರನ್ನ ರಕ್ಷಣೆ ಮಾಡಿ ಸಮಾಜ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ಹಾಸನ ನಗರದ ಹೈಸ್ಕೂಲ್ ಮೈದಾನದಲ್ಲಿ ರಕ್ಷಣೆ ಮಾಡಲಾಗಿದೆ. ಅಕ್ರಮವಾಗಿ ಬಂಧನದಲ್ಲಿಟ್ಟು ಅವ್ರಿಗೆ ಬೇಕಾದಂಗೆ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ರು. ಅದರಲ್ಲಿ ಮಕ್ಕಳು ಇದ್ದಾರೆ ನೋಡಿ, ಮಕ್ಕಳು ಸೇರಿ 35 ಜನರನ್ನ ರಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳು. ಯಾರವ್ರನ್ನ ಬಂಧನದಲ್ಲಿ ಇಟ್ಟಿರ್ತಾರೋ ಅವ್ರನ್ನ ಮಾತ್ರ ಸುಮ್ಮನೆ ಬಿಡ್ಲೇಬಾರದು. ಒಬ್ರು ನೋಡಿ ಕಲ್ತ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂತ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಯಾರ ಹತ್ರನೂ ಕೇಳ್ಕೊಂಡಿರ್ತಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ. ಭಾಷೆ ಗೊತ್ತಿರೋದಿಲ್ಲ, ಹೆಂಗೋ ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡಿರ್ತಾರೆ. ಆದ್ರೆ ಅವ್ರು ಅನ್ಕೊಳ್ಳೋದೇ ಬೇರೆ, ಇಲ್ಲಿ ಬಂದ ಮೇಲೆ ನಡೆಯೋದೇ ಬೇರೆ. ಅವ್ರನ್ನ ಹೆಂಗ್ ಬೇಕೋ ಹಂಗೆ ತನಗ್ ಬೇಕಾದಂಗೆ ಯೂಸ್ ಮಾಡ್ಕೊಳ್ತಾರೆ. ಮೊದ್ಲು ಇಷ್ಟು ದಿನ ಕೆಲಸ ಮಾಡಿ, ಆಮೇಲೆ ಕಂಪ್ನಿಲಿ ಕೆಲಸ ಕೊಡ್ತೀವಿ, ಇಷ್ಟು ಸಂಬಳಕ್ಕೆ ಮಾಡಪ್ಪ, ನಿನ್ ಕರ್ಸಿದ್ವಿ ಅಂದ್ಮೇಲೆ ಕೆಲಸ ಕೊಡ್ಸ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡೋ ಕೆಲಸನೇ ಬೇರೆ ಆಗಿರುತ್ತೆ. ಏನಾಗಿದೆ